ಎಲ್ಲರಿಗೂ ನಮಸ್ಕಾರ. ಜೂನ್ 3ರಂದು ಶಾಲಾ ಕಾಲೇಜುಗಳು ತೆರೆಯಲಾರಂಭಿಸುತ್ತವೆ. ಇಂತಹ ಸಂದರ್ಭದಲ್ಲಿ ಹೆತ್ತವರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಒಂದು ಉಪಯುಕ್ತ ಮಾಹಿತಿಯನ್ನು ತಯಾರಿಸಿದ್ದೇನೆ. ಅದನ್ನು ಮಕ್ಕಳಿಗೆ ಹೆತ್ತವರು ಹೇಳಿಕೊಡುವುದರಿಂದ ವಿದ್ಯಾರ್ಥಿಗಳು ಅದನ್ನು ಕಲಿಯುವುದರಿಂದ ಅವರು ಒಂದು ಬುದ್ಧಿವಂತ ಮಕ್ಕಳಾಗಿ ಮತ್ತು ಅತ್ಯುತ್ತಮ ಸ್ನೇಹಿ ಮಕ್ಕಳಾಗಿ ಬೆಳೆಯುವುದರಲ್ಲಿ ಸಂದೇಹವೇ ಇಲ್ಲ. ಮೊದಲನೇದಾಗಿ, ಹೆತ್ತವರು ವಿದ್ಯಾರ್ಥಿಗಳಿಗೆ ಹಿರಿಯರು ಮತ್ತು ಗುರುಗಳಿಗೆ, ದೇವರಿಗೆ ವಂದಿಸಲು ಕಲಿಸಬೇಕು. ಅಂದರೆ ಅವರಿಗೆ ಗೌರವ ಕೊಡುವುದನ್ನು ಕಲಿಸಬೇಕು. ಫಾಸ್ಟ್ ಫುಡ್ ಆಹಾರಗಳನ್ನು ತ್ಯಜಿಸಿರಿ. ಅಂದರೆ ಜಂಕ್ ಫುಡ್, ಲೇಸು, ಕುರ್ಕುರಿ ಅಂತಹ ಆಹಾರಗಳನ್ನು ಕೊಡಬಾರ್ದು. ಮನೆ ಕೆಲಸಗಳಲ್ಲಿ ಸೇರಿಸಿಕೊಳ್ಳಿರಿ. ಹೆತ್ತವರು ತಮ್ಮ ಮಕ್ಕಳನ್ನು ಮನೆ ಕೆಲಸಗಳಲ್ಲಿ ಅಂದರೆ ಪಾತ್ರೆ ತೊಳೆಯಲು, ಬಟ್ಟೆ ಒಗೆಯಲು, ಮನೆ ಕಸ ಗುಡಿಸಲು, ಮನೆ ಒರೆಸಲು, ಮನೆ ಪಾತ್ರೆ ಸಾಮಾನು ಹೊಲಿಸಲು ಇಂತಹ ಒಂದು ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಸೇರಿಸಿಕೊಳ್ಬೇಕು. ಊಟದ ಬಳಿಕ ತಟ್ಟೆಯನ್ನು ಮಕ್ಕಳು ಸ್ವತಃ ಶುಚೀಕರಿಸಲು ಹೇಳಿರಿ. ಅಂದರೆ ತಮ್ಮ ಊಟದ ತಟ್ಟೆಯನ್ನು ತಾವೇ ಎತ್ತಿಟ್ಟಿಡಬೇಕು ಮತ್ತು ಆ ಒಂದು ತಟ್ಟೆಯನ್ನು ತಾವೇ ತೊಳೆಯುವಂತಹ ಒಂದು ಶುಚಿಯಾಗಿ ತೊಳೆಯುವಂಥ ಒಂದು ಶಿಕ್ಷಣವನ್ನು ನೀಡಬೇಕು. ಸಂಜೆ ಬೇಕರಿ ತಿನಿಸುಗಳನ್ನು ತ್ಯಜಿಸಿರಿ. ಈವ್ನಿಂಗ್ ಟೈಮಲ್ಲಿ ಎಲ್ಲರೂ ಟೀ ಕುಡಿಯೋದಂತೆ ಸಹಜ. ಈ ಟೀ ಕುಡಿಯುವಂತಹ ಸಂದರ್ಭದಲ್ಲಿ ಬೇಕರಿ ತಿನಿಸುಗಳಾದ ಕಾರ್ದಾನಿ, ಬ್ರೆಡ್ಡು, ಬಿಸ್ಕಿಟ್ಸು ಇಂತಹ ಆಹಾರಗಳನ್ನು ಕೊಡ್ತಾರೆ. ಇಂತಹ ಆಹಾರಗಳ ಬದಲು ಹಣ್ಣು ಹಂಪಲುಗಳನ್ನು ತಿನ್ನಿಸಲು ಕಲಿಸಬೇಕು. ಕುಟುಂಬದ ಸದಸ್ಯರು ಜೊತೆಯಾಗಿ ಕುಳಿತು ಉಣ್ಣುವಂತಿರಲಿ. ಸಂಬಂಧಗಳ ಬೆಲೆನೇ ಗೊತ್ತಾಗ್ತಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಎಲ್ಲ ಸದಸ್ಯರು ಅಂದರೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಜ್ಜ, ಅಜ್ಜಿ ಎಲ್ಲರೂ ಕೂಡ ಕುಳಿತು ಊಟ ಮಾಡ್ತಿರಬೇಕು. ಇಂಥ ಒಂದು ಸನ್ನಿವೇಶವನ್ನು ಹೆತ್ತವರು ಮಕ್ಕಳಿಗೆ ಕಲಿಸಿಕೊಡ್ಬೇಕು. ಅನಾವಶ್ಯಕ ಕೋಪಿಸಿಕೊಳ್ಳುವುದನ್ನು ಬಿಟ್ಟು ಬಿಡಿ. ಹೆತ್ತವರಿಗಂತೂ ಕೆಲಸ ಮಾಡಿ BP ರೇಸ್ ಆಗುತ್ತೆ. ಆ BP ರೇಸ್ ಆದಂತಹ ಸನ್ನಿವೇಶದಲ್ಲಿ ರಕ್ತದ ಒತ್ತಡದಿಂದ ಸುಮ್ಮನೆ ಕೋಪಗೊಳ್ತಾರೆ. ಇಂತಹ ಒಂದು ಸನ್ನಿವೇಶವನ್ನು ದಯವಿಟ್ಟು ಪಾಲಕರು ಬಿಟ್ಟು ಬಿಡಬೇಕು. ಏನೂ ಅರಿಯದ ಮಗುವಿನ ಮೇಲೆ ಕೋಪಿಸಿಕೊಳ್ಳಬಾರದು. ವ್ಯಕ್ತಿ ಶುಚೀಕರಣ ಪಾಲಿಸಿ. ತರಕಾರಿ ಹೆಚ್ಚಲು ತೆಂಗಿನಕಾಯಿ ತುರಿಯಲು ಕಲಿಸಿರಿ. ಮಕ್ಕಳಿಗೆ ತರಕಾರಿ ಹೆಚ್ಚೋದಕ್ಕೆ ಕಲಿಸಬೇಕು. ತೆಂಗಿನಕಾಯಿ ತುರಿಯೋದನ್ನು ಕಲಿಸಬೇಕು. ಬೆಳಗಿನ ಉಪಹಾರ ಕಡ್ಡಾಯವಾಗಿ ತಿನ್ನಿಸಿರಿ. ಧಾರಾವಾಹಿ ವೀಕ್ಷಣೆ ಬಿಟ್ಟು ಬಿಡಿ. ಎಲೆ ಪದಾರ್ಥಗಳು, ಪಚ್ಚೆ ಹಸಿರು, ನೆಲ್ಲೆಕಾಯಿ ಇವನ್ನು ಧಾರಾಳವಾಗಿ ನೀಡಿರಿ. ಮಕ್ಕಳು ಸಾಮಗ್ರಿಗಳನ್ನು ನೀಟಾಗಿರುವಂತೆ ತಿಳಿಸಿರಿ. ತಮ್ಮ ಸಾಮಗ್ರಿಗಳಾದಂತಹ ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಸ್ಕೂಲ್ ಡ್ರೆಸ್ ಆಗಿರ್ಬೋದು, ತಮ್ಮ ಡ್ರೆಸ್ಗಳಾಗಿದ್ದು ಅವೆಲ್ಲವನ್ನು ನೀಟಾಗಿ ಇಟ್ಕೊಳ್ಳುವಂತೆ ಹೆತ್ತವರು ಪಾಲಕರಿಗೆ ಹೇಳಿಕೊಡ್ಬೇಕು. ಅದು ಕೋಪದಿಂದ ಆಗಿರಬಾರದು. ತಮ್ಮನ್ನು ತಾವೇ ಅರಿತುಕೊಳ್ಳುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಬೇಕು. ಶಿಕ್ಷಕರು ಮಾಹಿತಿ ತುಂಬುವ ಕಾರ್ಯಾಗಾರ ಆಗಬಾರದು, ಸ್ಫೂರ್ತಿ ನೀಡುವ ಮಾರ್ಗದರ್ಶಿ ಆಗಬೇಕು. ಒಬ್ಬ ಶಿಕ್ಷಕ ಏನಾಗಿರಬೇಕು ಅಂತಂದರೆ ಕೇವಲ ಪಾಠದಲ್ಲಿರುವಂತಹ ಪಠ್ಯಪುಸ್ತಕದಲ್ಲಿರುವಂತಹ ವಿಷಯವನ್ನು ತುಂಬುತ್ತಾ ಹೋಗಬಾರ್ದು. ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಮೊಘಲರು, ಮರಾಠರು ಇಂಥ ಒಂದು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು. ಆ ಒಂದು ವಿಷಯವನ್ನು ಅವರು ತಲೆಯಲ್ಲಿ ಇಟ್ಕೊಳ್ಳುವಂತೆ ಅಂದರೆ ಅವರು ಅದನ್ನು ಆಸಕ್ತಿಯಿಂದ ಕಲಿಯುವಂತೆ, ಓದುವಂತೆ ಮಾಡುವಂಥ ಒಂದು ಸ್ಫೂರ್ತಿ ನೀಡುವಂಥ ಮಾರ್ಗದರ್ಶಿ ಆಗಬೇಕು ಅಂಥೇಳಿ ಸದ್ಗುರು ಅವರು ಹೇಳ್ತಾರೆ. ಅಂದರೆ ಇದು ಶಿಕ್ಷಕರು ಕೂಡ ಆಗಬಾರ್ದು, ಹೆತ್ತವರು ಕೂಡ ತಮ್ಮ ಮಕ್ಕಳಿಗೆ ಮಾರ್ಗದರ್ಶಿ ಆಗಿರಬೇಕು. ಅದು ಯಾವ ರೀತಿ ಆಗಿರಬೇಕು ಅಂತಂದರೆ ಸ್ಫೂರ್ತಿಯ ಸೆಲೆಯಾಗಿ ಆಗಿರಬೇಕು. ಈ ಒಂದು ಕೆಲವೊಂದಿಷ್ಟು ಅಂಶಗಳನ್ನು ಪಾಲಿಸುವುದರಿಂದ ನಮ್ಮ ಮಗು ಅತ್ಯುತ್ತಮ ಸ್ನೇಹಿಯಾಗಿ, ಬುದ್ಧಿವಂತ ಮಗುವಾಗಿ ಮತ್ತು ಕೃತಜ್ಞತೆ ಹೊಂದಿದ ಮಗುವಾಗಿ ಮತ್ತು ಸಮಾಜಕ್ಕೆ ಉಪಯುಕ್ತವಾಗಿ ಬೆಳೆಯುವಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹವಿಲ್ಲ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.